ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚಿರಬಾಂಧವ್ಯ ಅಧ್ಯಾಯ 5 ಮುಂದುವರೆದ ಭಾಗ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಲ್ಲಿಂದ ಮುಂದೆ ವಿಭಾಳ ಬಾಳಿನಲ್ಲಿ ನೂತನ ಅಧ್ಯಾಯ ಪ್ರಾರಂಭವಾಯಿತು. ಅತ್ತೆ ಮಮತಾಮಯಿ, ಆದರೆ ಅತ್ತಿಗೆ ವಿನಯ ಸ್ನೇಹಮಯಿ ಆಗಿದ್ದರು. ಇವರುಗಳ ಜೊತೆ ಒಂದೆರಡು ವಾರಗಳು ಕಳೆದದ್ದೇ ವಿಭಾಳಿಗೆ ತಿಳಿಯಲಿಲ್ಲ. ಹೊಸ ಮನೆ, ಹೊಸ ಸಂಸಾರ ಹೊಂದಿಸಿಕೊಳ್ಳಲು ಅಣಿಗೊಳ್ಳುತ್ತಿದ್ದಳು. ಮೂವರು ಕೂಡಿ ಶ್ರಮಿಸುತ್ತಿದ್ದರು. ವಾರದ ರಜೆಯ ದಿನಗಳಲ್ಲಿ ಹೆಂಡತಿ, ತಾಯಿ, ಅಕ್ಕಂದಿರನ್ನು ದೆಹಲಿಯ ಉದ್ದಗಲಕ್ಕೂ ಸುತ್ತಾಡಿಸುತ್ತಿದ್ದ. ಆಗ್ರಾ, ಮಥುರಾ, ಫತೇಪುರ್ ಸಿಕ್ರಿ ಮುಂತಾದವುಗಳಿಗೆ ಹೋಗಿ ಬರುತ್ತಿದ್ದರು. ಹೊಸ ಊರು, ಹೊಸ ಪರಿಸರ, ನಾನಾ ಭಾಷೆ, ವಿಭಿನ್ನ ರೀತಿಯ ಜನಜೀವನ, ಸುತ್ತಾಟ, ಪ್ರೇಕ್ಷಣೀಯ ಸ್ಥಳಗಳ ಪ್ರವಾಸಗಳಿಂದ ವಿಭಾಳ ಮನಸ್ಸು ಖಿನ್ನತೆಯನ್ನು ಕಳೆದುಕೊಂಡು ತುಸು ಪ್ರಫುಲ್ಲವಾಯಿತು. ವಿನಯ ಶಿಕಾಗೋ, ಸಿಂಗಾಪುರದಿಂದ ವಿದೇಶಿ ವಸ್ತುಗಳ ಉಪಯುಕ್ತ ಸಲಕರಣೆಗಳನ್ನೆಲ್ಲ ತಂದು ವಿಭಾಗೆ ಉಡುಗೊರೆ ನೀಡುತ್ತಿದ್ದಳು. ಗಂಡ ಮಕ್ಕಳನ್ನು ಬಿಟ್ಟು ಬಂದಿದ್ದರಿಂದಾಗಿ ಹೆಚ್ಚು ದಿನ ಆಕೆ ಉಳಿಯುವಂತಿರಲಿಲ್ಲ. ಮಕ್ಕಳಿಗಾಗಿ ಸರಸಮ್ಮಾನು ಸಹ ಹೊರಡಬೇಕಾಯಿತು. ಆದರೆ ಅವರನ್ನು ವಿದೇಶಕ್ಕೆ ಕಳುಹಿಸಿ ಬಂದ ಮೇಲೆ ವಿಭಾಗೆ ಮನೆಯೆಲ್ಲ ಬಣಬಣಗುಟ್ಟಿತು. ನಿಧಾನವಾಗಿ ಬದಲಾದ ಪರಿಸರ ಪರಿಸ್ಥಿತಿಗೆ ಹೊಂದಿಕೊಳ್ಳತೊಡಗಿದಳು. ನೆರೆಹೊರೆಯ ಫ್ಲ್ಯಾಟ್ಗಳ ಹೆಂಗಳೆಯರ ಸ್ನೇಹವನ್ನು ಸಹ ಬೆಳೆಸಿಕೊಂಡಳು. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲು ಹಿಂದುಳಿಯಲಿಲ್ಲ ವಿಭಾ. ಸುಭಾಷ್ ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟರೆ ಸಂಜೆ 6 ಗಂಟೆಗೆ ಮತ್ತೆ ಮನೆ ಸೇರುತ್ತಿದ್ದ. ಮನೆಯಲ್ಲಿ ಇರುವಾಗಲೂ ಸಹ ಸುಭಾಷ್ ಹೆಚ್ಚಿನ ಮಾತು ಗಲಾಟೆಯ ಮನುಷ್ಯನಲ್ಲ. 6ಕ್ಕೆ ಏರದ 3ಕ್ಕೆ ಇಳಿಯದ ಸೌಮ್ಯ ಸ್ವಭಾವದ ಪ್ರಶಾಂತ ಸ್ವಭಾವದವ. ಸಿಟ್ಟು, ಕೋಪ, ತಾಪ ಅವನ ಹತ್ತಿರವೇ ಸುಳಿಯುವುದೇ ಅಪರೂಪ ಆಗಿತ್ತು. ಪ್ರೀತಿ ಪ್ರೇಮ ಎಂದು ನಾಟಕವಾಡುವ, ಚಿನ್ನ ರನ್ನ ಎಂದು ಸರಸವಾಡುವ ಚಾಲೂಕು ಸಹ ಸುಭಾಷ್ಗೆ ತಿಳಿಯದು. ತನ್ನ ಮನದ ಕೋಮಲ ಭಾವನೆಗಳನ್ನೆಲ್ಲ ಒಂದು ಕಣ್ಣ ನೋಟದಲ್ಲಿ, ಒಂದೆರಡು ನುಡಿಗಳಲ್ಲೇ ವ್ಯಕ್ತಪಡಿಸುವಾತ. ಐಶ್ವರ್ಯದ ಸಿರಿ ವೈಭವವಿಲ್ಲ, ಆದರೂ ಸಹ ಹೊಟ್ಟೆ ಬಟ್ಟೆಗೆ, ನೆಮ್ಮದಿಯ ಬದುಕಿಗೆ ಕೊರತೆ ಇಲ್ಲದಷ್ಟು ಆದಾಯವಿತ್ತು. ತಿಂಗಳಿಗೊಮ್ಮೆ ನಿಶ್ಚಿತ ವರಮಾನ ತರುವ ಉದ್ಯೋಗ, ವಾಸಕ್ಕೆ ಆಧುನಿಕ ಸೌಲಭ್ಯಗಳು. ಹೆಂಡತಿಯನ್ನು ನೋಯಿಸದೆ, ಕಾಡಿಸದೆ ಹಿತವಾಗಿ ನಡೆಸಿಕೊಳ್ಳುವ ಸುಭಾಷ್ ಮೇಲು ನೋಟಕ್ಕೆ ತನಗೆ ಹೀಗೊಂದು ನೆಲೆ, ಸಾಮಾಜಿಕ ಭದ್ರತೆ ಕಲ್ಪಿಸಿಕೊಟ್ಟಿರುವ ಸುಭಾಷ್ಗೆ ಒಳ್ಳೆಯ ಕುಟುಂಬ ಜೀವನ ಲಭ್ಯವಾಗುವಂತೆ ನೋಡಿಕೊಳ್ಳುವುದು ತನ್ನ ಧರ್ಮ, ಕರ್ತವ್ಯವೆಂದು ವಿಭಾ ಅರಿತಿದ್ದಳು. ಅಂತೆಯೇ ಅವನಿಗೆ ಹಿತವಾಗಿ ನಡೆದುಕೊಳ್ಳುವಳು ಸಹ. ಅವನ ಬೇಕು ಬೇಡಗಳನ್ನು, ಅವಶ್ಯಕತೆಗಳನ್ನು ಚಾಚು ತಪ್ಪದೆ ಗಮನಿಸಿ ಪೂರೈಸುತ್ತಿದ್ದಳು. ಮನದ ಮೂಲೆಯಲ್ಲಿ ಒಂದು ಬಗೆಯ ದನಿ ವಿಶು ವಿಶು ಎಂದು ಸದಾ ಕಿರುಗುಟ್ಟುತ್ತಲೇ ಇದ್ದರೂ ಸಹ ಅದರ ಮೇಲೊಂದು ತೆರೆ ಹಾಕಿ ಸುಭಾಷ್ಗೆ ಅದರ ಕೊರೆತ ತಾಕದಂತೆ ನಗು ಮೊಗದ ಸಿರಿಯನ್ನು ಹೊತ್ತು ತನ್ನ ಗೃಹಿಣಿ ಕರ್ತವ್ಯ ಪಾಲನೆ ಮಾಡುತ್ತಿದ್ದಳು. ಗಂಡ ಬಯಸಿದಾಗ ಮಾತಿಲ್ಲದೆ ತನ್ನ ಮೈ ಒಪ್ಪಿಸುವುದು ತನ್ನ ಕರ್ತವ್ಯವೆಂದೇ ತಿಳಿದಿದ್ದಳು ವಿಭಾ. ಆದರೆ ಮನಸ್ಸು ಅಳುತ್ತಿತ್ತು. ಪ್ರಕೃತಿ ಸಹಜ ದೈಹಿಕ ಕ್ರಿಯೆ ಹೇಗೋ ನಡೆದು ಹೋಗುತ್ತಿತ್ತು. ವಿಶ್ವನ ರೂಪವನ್ನು, ಆಕಾರವನ್ನು ಮನದಲ್ಲೇ ತಂದುಕೊಂಡು ಅವನೊಂದಿಗೆ ಸುಖಿಸುತ್ತಿದ್ದೇನೆ ಎಂದು ಭ್ರಮಿಸುತ್ತಿದ್ದಳು. ಆದರೂ ಒಮ್ಮೆ ಒಂಟಿಯಾಗಿ ಕೆಲಸವಿಲ್ಲದೆ ಕುಳಿತಾಗಲೆಲ್ಲ ಅಪರಾಧಿ ಪ್ರಜ್ಞೆ ಕಾಡುತ್ತಿತ್ತು. ಇದೆಂತಹ ಬದುಕು! ಪ್ರೀತಿಸದವನನ್ನು ಮದುವೆಯಾಗಲಾರದೆ, ಮದುವೆಯಾದವನನ್ನು ಪ್ರೀತಿಸಲಾಗದೆ ಹೀಗೊಂದು ಈ ಬಂಧ ಬದುಕು ನನ್ನದಾಯಿತಲ್ಲ. ಇದು ಒಂದು ರೀತಿಯ ಮಾನಸಿಕ ಖಿನ್ನತೆಯಾಗಿ ಕಾಡತೊಡಗಿತು. ಒಂಟಿಯಾಗಿ ಕುಳಿತರೆ ಸಾಕು, ಹಳೆಯ ನೆನಪುಗಳೆಲ್ಲ ಜೀವ ಬಂದು ಒಂದಕ್ಕೊಂದು ತಳಕು ಹಾಕಿಕೊಂಡು ಯಾತನೆ ಕೊಡುತ್ತಿತ್ತು. ನಿನ್ನ ನೋಡದೆ ಒಂದು ಕ್ಷಣವೂ ಇರಲಾರೆ ಎನ್ನುವ ವಿಶ್ವ ಈಗ ಹೇಗೆ ಇದ್ದಾನೋ, ಎಲ್ಲಿದ್ದಾನೋ ಒಂದೂ ತಿಳಿಯದು. ಆ ಪ್ರಶ್ನೆಗೆ ಪರಿಹಾರವೇ ಇಲ್ಲದ ಪ್ರಶ್ನೆಯಾಗಿಯೇ ಉಳಿದು ಬಿಟ್ಟಿತು. ಅನಸೂಯಾಳೊಂದಿಗೆ ತನ್ನ ಮನೆಯ ಅಡ್ರೆಸ್ ಕೊಟ್ಟು ಬಂದಿದ್ದರೂ ಸಹ ಯಾವುದೇ ಪ್ರತಿಕ್ರಿಯೆ ಸಹ ಇಲ್ಲ. ಅವನಿಂದ ಯಾವುದೇ ಪತ್ರ ವ್ಯವಹಾರವೂ ಇರಲಿಲ್ಲ. ತನ್ನನ್ನು ಮೋಸಗಾತಿ ಎಂದುಕೊಂಡಿರಬಹುದೇ, ಅಥವಾ ಇಡೀ ದಿನ ಹೀಗೆ ಯೋಚಿಸುತ್ತಾ ಕಾಲ ಕಳೆಯುವಳು ವಿಭಾ.
ಸುಭಾಷ್ ಅವಳ ಅನ್ಯಮನಸ್ಕತೆಯನ್ನು ಗಮನಿಸುತ್ತಲೇ ಇದ್ದವನು. ವಿಭಾ, ಯಾಕೆ ಡಲ್ಲಾಗಿರ್ತೀಯಾ? ಅಮ್ಮನ ಮನೆ ನೆನಪಾಯಿತೆ ಎಂದು ವಿಚಾರಿಸುವನು. ಅವನ ಸೌಜನ್ಯಕ್ಕೆ ವಿಭಾ ಮಾರು ಹೋಗುತ್ತಿದ್ದಳು. ಹಿಂದೆ ಬಂದರೆ ಹಾಯದಂತಹ, ಮುಂದೆ ಬಂದರೆ ಒದೆಯದಂತಹ ಸಾಧು ಸುಭಾಷ್ ಆಗಿದ್ದ. ಅಂತಹ ಅಮಾಯಕ ಜೀವಿ ಸುಭಾಷ್ಗೆ ತನ್ನದೆಲ್ಲವನ್ನು ಹಿಡಿಯಾಗಿ ಕೊಡಲಾರದೆ ವಂಚಿಸುತ್ತಿದ್ದೇನೆ, ಇದು ಸರಿಯೇ? ಸುಭಾಷ್ ಮನೆಯಲ್ಲಿ ಇಡೀ ದಿನ ಒಂಟಿಯಾಗಿ ಕಾಲ ಕಳೆಯುವುದು ಕಷ್ಟವಾಗುತ್ತಿದೆ. ಹೌದಾ? ಹಾಗಿದ್ರೆ ಅಕ್ಕಪಕ್ಕದವರ ಸ್ನೇಹವನ್ನು ಮಾಡಬಾರದೆ? ಆಯಿತು, ಆದರೆ ಎಷ್ಟೆಂದು ಮಾತಾಡಲಿ? ಅವರುಗಳ ಭಾಷೆ ಬೇರೆ, ರೀತಿ, ಆಹಾರ, ಆಚಾರ, ವಿಚಾರ ಬೇರೆ ಅಲ್ಲವೇ? 10 ನಿಮಿಷದಲ್ಲಿ ಮಾತು ಮುಗಿದೇ ಬಿಡುತ್ತದೆ. ಹಾಗಾದ್ರೆ ಏನು ಮಾಡುವುದು? ನಿನ್ನ ತಂಗಿಯರನ್ನು ಕರೆಸಿಕೊಳ್ತೀಯಾ ನೋಡು, ಅದು ಒಳ್ಳೆಯ ಯೋಚನೆನೇ. ಆದರೆ ಅಲ್ಲಿ ಅವರ ಓದು ಬರಹಕ್ಕೆ ತೊಂದರೆ ಆಗುತ್ತೆ. ಕಾಲೇಜಿಗೆ ರಜಾ ಬಂದಾಗ ನೋಡುವ. ಮತ್ತೇನು ಮಾಡಬೇಕು ಅನ್ಕೊಂಡಿದ್ದೀಯಾ? ಈ ಶನಿವಾರ ಭಾನುವಾರ ಪಿಕ್ನಿಕ್ ಹೋಗೋಣವಾ? ಆಗ್ಲಿ, ಆದರೆ ಅವೆಲ್ಲ 1-2 ದಿನಗಳ ಮಾತು ಅಲ್ಲವೇ? ನನಗೆ ಎಲ್ಲಾದರೂ ಕೆಲಸ ಸಿಗುವಂತಿದ್ದರೆ ಮನೆಯ ಖರ್ಚಿಗಾಗಿ 4 ಕಾಸಾದರೂ ಆಗುತ್ತಿತ್ತು ಎಂದು ನುಡಿದಳು ವಿಭಾ. ನಿನಗೆ ಸಮಾಧಾನ ಸಿಗೋದಾದ್ರೆ ನನ್ನದೇನು ಆಕ್ಷೇಪಣೆ ಇಲ್ಲ. ಆದರೆ 4 ಕಾಸಿಗಾಗಿ ನೀನು ದುಡಿಯುವ ಅವಶ್ಯಕತೆ ಏನೂ ಇಲ್ಲ. ನನಗೆ ಬರುವ ಸಂಬಳ ಭತ್ಯೆಗಳಲ್ಲಿ ನಾವು ಸುಖವಾಗಿ ಜೀವಿಸಬಹುದು ಅಲ್ಲವೇ? ಹಾಗಲ್ಲ ಸುಭಾಷ್, ನಾನು ಕಷ್ಟಪಟ್ಟು ಓದಿ ಕಲಿತ ಡಿಗ್ರಿಗಳೆಲ್ಲ ಸಾರ್ಥಕವಾಗಲಿ ಅಂತ ನನಗೂ ಬೇಸರ ನೀಗುತ್ತದೆ. ಮನೆ ಹೊರಗೆ ಹೋಗಿ ಒಂದಷ್ಟು ಓಡಾಡಿ ಬಂದರೆ ಮನಸ್ಸು ಹಗುರವಾಗುತ್ತೆ ಅಂತ ಆತ್ಮವಿಶ್ವಾಸವೂ ಬಂದಿತು. ಸರಿ, ಹಾಗಿದ್ರೆ ಪ್ರಯತ್ನ ಮಾಡೋಣ. ನಿನ್ನ ಸರ್ಟಿಫಿಕೇಟ್ಗಳು, ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದಿಡು. ನಿನಗೆ ಯಾವ ರೀತಿ ಜಾಬ್ ಇಷ್ಟ? ನನಗೆ ಟೀಚಿಂಗ್ ಜಾಬ್ ಇಷ್ಟ. ಹೈಸ್ಕೂಲು, ಕಾಲೇಜು ಯಾವುದಾದರೂ ನಡೆಯುತ್ತದೆ, ವಿಭಾ ಉತ್ಸಾಹದಿಂದ ಹೇಳಿದಳು. ಆಗಲಿ, ನೋಡೋಣ. ಸುಭಾಷ್ ಹೇಳಿದ ಮಾತು ಬರೀ ಬಾಯಿ ಮಾತಿಗೆ ಹೇಳಿದ್ದಲ್ಲವಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಸಹ ಮಾಡ್ತಾನೆ. ಅವನಿಗೆ ತಿಳಿದ ಗಣ್ಯ ವ್ಯಕ್ತಿಯೊಬ್ಬರ ಪ್ರಭಾವದ ಮೇರೆಗೆ ವಿಭಾಗೆ ಖಾಸಗಿ ಕಾಲೇಜೊಂದರಲ್ಲಿ ಸಹ ಅರೆಕಾಲಿಕ ಉಪನ್ಯಾಸಕಿಯ ಪದವಿ ದೊರೆಯುತ್ತದೆ. PhD ವ್ಯಾಸಂಗ ರಜೆ ಪಡೆದಿದ್ದರಿಂದಾಗಿ ವಿಭಾ ಹಾಗೂ ಮತ್ತೊಬ್ಬ ವ್ಯಕ್ತಿ ಗಿರಿಧರನಿಗೆ ಶುಭದ ಆಕೆಯ ಪೂರ್ಣಾವಧಿಯ ಉದ್ಯೋಗವನ್ನು ಸಹ ಹಂಚಿಕೊಟ್ಟಿದ್ದರು. 3 ವರ್ಷಗಳ ನಂತರ ಶುಭದ ವಾಪಸ್ಸು ಬರುವ ಸೂಚನೆಗಳೇ ಕಾಣಲಿಲ್ಲ. ಹೀಗಾಗಿ ವಿಭಾಗೆ ರಾಜ್ಯಶಾಸ್ತ್ರದಲ್ಲಿ ಅರೆಕಾಲಿಕವಾಗಿಯಾದರೂ ಉಪನ್ಯಾಸಕಿ ಪದವಿ ಸದ್ಯಕ್ಕಂತೂ ನಿರಾಯಾಸವಾಗಿ ದೊರಕಿತು. ಈಗ ಮನೆ ಕೆಲಸ, ಕಾಲೇಜು, ವ್ಯಾಸಂಗ, ಬರಹ, ಪರೀಕ್ಷೆಗಳು, ವಿದ್ಯಾರ್ಥಿ ವೃಂದ, ಹೀಗೆ ಸಹೋದ್ಯೋಗಿಗಳ ಒಡನಾಟ. ಹೀಗಾಗಿ ವಿಭಾಗೆ ಕೊರಗುತ್ತಾ ಕೂರಲು ಸಮಯವೇ ಇಲ್ಲದಂತಾಯಿತು. ದಿನದಿಂದ ದಿನಕ್ಕೆ ಪಾಠ ಪ್ರವಚನಗಳಲ್ಲಿ ಮೈಮನಗಳನ್ನು ತೊಡಗಿಸಿಕೊಂಡು ಹಗುರಳಾದಳು ವಿಭಾ. ತನ್ನ ವೈಯಕ್ತಿಕ ಬಾಳಿನ ಕಹಿಯನ್ನು ನುಂಗಿಯೂ ಸಹ ನಗು ನಗುತ್ತಾ ಬದುಕಲು ಕಲಿತಳು ವಿಭಾ. ಮೆಚ್ಚಿನ ಮಡದಿ ನಗು ನಗುತ್ತಾ ಮನೆಯನ್ನು ಬೆಳಕು ಮಾಡುವುದು ಕಂಡು ಸುಭಾಷನಿಗೆ ಸಾಕಷ್ಟು ಖುಷಿಯಾಗುತ್ತಿತ್ತು. ಆದರೆ ವಿಭಾ ಎಷ್ಟೇ ನಗುವಿನ ಮುಖವಾಡವನ್ನು ಧರಿಸಿಕೊಂಡು ಓಡಾಡಿಕೊಂಡಿದ್ರೂ ಸಹ ಆಕೆಯ ಆಂತರ್ಯದಲ್ಲಿ ಬೀಡು ಬಿಟ್ಟಿದ್ದ ವಿಶ್ವಾಸನ ಮೂರ್ತಿಗಂತೂ ಯಾವ ಒಂದು ರೀತಿಯ ಧಕ್ಕೆಯೂ ಸಹ ಬಂದಿರಲಿಲ್ಲ. ಮೊದಲಿನಿಂದಲೂ ಹೆಚ್ಚಿಗೆಯಾಗಿ ವಿಶ್ವಾಸನ ಮೂರ್ತಿಗೆ ಪೂಜೆಯನ್ನು ಆಕೆ ಮೌನವಾಗಿ ನಿರಂತರವಾಗಿ ಮುಂದುವರಿಸಿಕೊಂಡೇ ಬಂದಿದ್ದಳು. ಅವನ ಶ್ರೇಯಸ್ಸಿಗಾಗಿ ಸದಾ ಹಾರೈಸುತ್ತಿದ್ದಳು. ದಿನದ ಯಾಂತ್ರಿಕ ದುಡಿಮೆಯಿಂದ, ಕರ್ತವ್ಯ ಭಾರದಿಂದ ಬಿಡುಗಡೆಯಾಗಿ ಕುಳಿತಾಗಲೆಲ್ಲ ವಿಶು ಏನು ಮಾಡುತ್ತಿರಬಹುದು? ವಿಶುಗೆ ಈ ಹೊತ್ತಿಗೆ ಯಾವ ಉದ್ಯೋಗ ದೊರಕಿರಬಹುದು? ಅವನ ಹೆಂಡತಿ ಹೇಗಿರ್ತಾಳೆ? ಎಷ್ಟೆಲ್ಲ ಮುತುವರ್ಜಿಯಿಂದ ಆಕೆಯನ್ನು ನೋಡಿಕೊಳ್ಳುತ್ತಿರ್ತಾನೆ? ಅಥವಾ ನನ್ನ ನೆನಪಿನಲ್ಲಿಯೇ ಆತ ಕೊರಗುತ್ತಾ ಒಂಟಿ ಬಾಳನ್ನೇ ಬಾಳುತ್ತಿರುತ್ತಾನೆಯೇ? ದೇವ್ರೇ, ಹಾಗಾಗದಿರಲಿ ಎಂದು ಸಾರುತ್ತಿದ್ದಳು. ಸುಭಾಷ್ ಬಂದು ಅವಳ ಏಕಾಂಗಿತನಕ್ಕೆ ಮಂಗಳ ಹಾಡುವವರೆಗೂ ಸಹ ಅದು ನಡೆಯುತ್ತಿತ್ತು. ವಿಭಾ ಹಸಿವು, ಸಾಕಷ್ಟು ಹಸಿವು ಆಗ್ತಿದೆ, ಊಟ ಮಾಡೋಣವೇ ಎಂದರೆ ಮಾತ್ರ ವಿಶ್ವನ ನಾಮಸ್ಮರಣೆ ನಿಗ್ರಹವನ್ನು ಎದೆಯಲ್ಲಿ ಮತ್ತೆ ಬಚ್ಚಿಟ್ಟುಕೊಂಡು ವಿಭಾ ಸಮಯದ ಗೊಂಬೆ ಆಗಿಬಿಡುತ್ತಿದ್ಲು. ಆದರೆ ಒಮ್ಮೊಮ್ಮೆ ನಾನು ಸುಭಾಷ್ಗೆ ದ್ರೋಹ ಮಾಡುತ್ತಿದ್ದೀನೇನೋ? ಇಲ್ಲ, ನಾನು ನನ್ನ ಬಾಳಿಗೆ ಬೆಂಕಿ ಹಚ್ಚಿ ಯೋಚಿಸಿದ್ದಷ್ಟು ಜಟಿಲವಾಗಿ ಪ್ರಶ್ನೆಗಳು ಆ ಪ್ರಶ್ನೆಗಳಾಗಿಯೇ ಉಳಿದು ಬಿಡುತ್ತಿತ್ತು.
ಒಂದು ಸಂಜೆ ಸುಭಾಷ್ ಬರುವಾಗಲೇ ಹೆಚ್ಚು ಸಂಭ್ರಮದಲ್ಲಿದ್ದ. ವಿಭಾ, ನಿನಗೊಂದು ಸಂತೋಷದ ಸುದ್ದಿ ಇದೆ. ಏನು ಸುಭಾಷ್? ವಿಭಾ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ತುಂಬ ಕಷ್ಟಪಟ್ಟು 1 ವಾರದ ರಜೆಯನ್ನು ಸಂಪಾದಿಸಿದ್ದೇನೆ. ಹೌದೇ? ಒಳ್ಳೆಯದಾಯಿತು, ವಿಭಾ ಪ್ರತಿಕ್ರಿಯಿಸ್ತಾಳೆ. ಆದರೆ ವಿಭಾ, ಮದುವೆಯಾದಾಗಿನಿಂದ ಹನಿಮೂನ್ ಎಂದು ನಾವೆಲ್ಗೂ ಹೋಗೇ ಇಲ್ಲ ಅಲ್ವಾ? ಏನೀಗ ಇಲ್ಲೇ ನಿತ್ಯ ಹನಿಮೂನ್ ಆಗ್ತಾ ಇದೆಯಲ್ಲ? ವಿಭಾ ಸುಭಾಷ್ನನ್ನು ಸಂತೋಷಪಡಿಸಲೆಂದು ನುಡಿದಳು. ಸುಭಾಷ್ ಅವಳ ಕೆನ್ನೆಗಳು ಕೆಂಪಗಾಗುವಂತೆ ಹಿಂಡಿದ. ತುಂಬ ನಾಟಿಯಾಗಿದ್ದಾಳಲ್ಲ ನನ್ನ ಹುಡುಗಿ, ಎಲ್ಲ ನಿನ್ನಿಂದಲೇ, ದೋಷ ಅಂತಾರಲ್ಲ ಹಾಗೆ. ಸರಿ ಸರಿ, ನಿನ್ನ ಮಾತಿನಲ್ಲಿ ಗೆಲ್ಲೋರ್ಯಾರೋ? ಅದಿರಲಿ, ಆಫೀಸು ಮನೆ, ಮನೆ ತಪ್ಪಿದ್ರೆ ಆಫೀಸು, ಇದೇ ಆಗಿ ಬೇಜಾರು ಬಂದಿದೆ. ಒಂದು 4 ದಿನ ಎಲ್ಲಾದರೂ ಹೋಗಿ ಬರೋಣವೇ? ಗುಡ್ ಐಡಿಯಾ. ಆದರೆ ಎಲ್ಲಿಗೆ ಎಂದು ಹೋಗೋದು? ಹೇಗೋ ನಿನಗೆ ಈಗ ಪೂಜಾ ಹಾಲಿಡೇಸ್ ಎಂದು ಕಾಲೇಜು ಮುಚ್ಚಿದೆಯಲ್ವಾ? ನೈನಿತಾಲ್ಗೆ ಹೋಗಿ ಬರೋಣ ಎಂದಿದ್ದೇನೆ. ನೈನಿತಾಲ್ಗ? ಆಹಾ, ತುಂಬ ಸುಂದರವಾದ ಗಿರಿಧಾಮ ಎಂದು ಅಲ್ಲಿ ಹೋದವರೆಲ್ಲ ಹೇಳುತ್ತಿರ್ತಾರೆ. ಹೋಗಿ ಬರೋಣ, ವಿಭಾ ಸಮ್ಮತಿಸಿದಳು. ವಿಭಾ, ನೀವು ಈ ಬದುಕಿನ ಏಕತಾನತೆಯಿಂದ ಬದಲಾವಣೆಗಾಗಿ ಅಗತ್ಯವಾಗಿದೆ. ಸುಭಾಷ್ ಪ್ರವಾಸಿ ಸಂಸ್ಥೆಯ ಬಸ್ಸಿನಲ್ಲಿ ಸೀಟು ಕಾದಿರಿಸಿದ. ತಂಗಲು ಹೋಟೆಲಿನಲ್ಲಿ ರೂಮನ್ನು ಸಹ ಬುಕ್ ಮಾಡಿಸ್ತಾನೆ. ಸದಾ ಸೀರೆ ಉಡುವ ವಿಭಾಗೆ ಬಲವಂತದಿಂದ 1-2 ಜೊತೆ ಆಕರ್ಷಕ ವಿನ್ಯಾಸದ ಚೂಡಿದಾರ್ ಡ್ರೆಸ್ಗಳನ್ನು ಕೊಡಿಸಿದ. ಹಾಗೆ ಇದೆಲ್ಲ ನನಗೆ ಅಭ್ಯಾಸವಿಲ್ಲ ಎಂದು ವಿಭಾ ಮುಜುಗರ ಪಟ್ಟರೆ, ಈಗ ಅಜ್ಜಿಯರೆಲ್ಲ ಇದನ್ನೇ ಹಾಕ್ತಾರೆ, ನೀನೇನು ಒಳ್ಳೆ ಮುದುಕಿಯ ಹಾಗೆ ಮಾಡ್ತೀಯಾ? ಇದನ್ನು ಹಾಕಿಕೊಂಡು ಪ್ರಾಕ್ಟೀಸ್ ಮಾಡು. ಅವನ ಬಲವಂತಕ್ಕೆ ಇವಳು ಬಣ್ಣ ಬಣ್ಣದ ಕನ್ನಡಿ ಕಸೂತಿ ಹಾಕಿದ ಚೂಡಿದಾರ್ಗಳನ್ನು ಧರಿಸಿದಳು. ನೋಡಿದೆಯಾ ಎಷ್ಟು ಮುದ್ದಾಗಿ ಕಾಣ್ತೀಯಾ ಅಂತ, ಒಳ್ಳೆ ಕಾಲೇಜ್ ಹುಡುಗಿಯ ಹಾಗೆ ಎಂದು ವಿಭಾಳನ್ನು ಅಪ್ಪಿ ಮುದ್ದಾಡುತ್ತಿದ್ದ ಸುಭಾಷ್. ವಿಭಾಳ ಕಣ್ಣುಗಳು ತುಂಬಿಕೊಂಡವು. ಇಂತಹ ಪ್ರೇಮಮಯಿಗೆ ನಾನೇನು ತಾನೇ ಕೊಡಬಲ್ಲೆ ಶರೀರದ ಹೊರತಾಗಿ ಎಂದು ಒಳಗೆ ಅಪ್ಪಿಕೊಂಡಳು. ನೋಡು, ನೀನು ಡ್ರೆಸ್ಗಳನ್ನೇ ಹಾಕಬೇಕು, ಪ್ರವಾಸದಲ್ಲಿ ಇವು ಆರಾಮ ಕೊಡುತ್ತೆ ಕೂಡ ಎಂದು ಸುಭಾಷ್ ಹೇಳುತ್ತಿದ್ದ. 1-2 ದಿನಗಳಲ್ಲಿ ವಿಭಾಗೂ ಸಹ ಅದು ಹೌದು ಎನಿಸಿತು. ವಿಭಾ 4-6 ಬಗೆಯ ಸಿಹಿ ಖಾರದ ತಿನಿಸುಗಳನ್ನು ಪ್ಯಾಕ್ ಮಾಡಿದಳು. ತನ್ನ ಹಾಗೂ ಸುಭಾಷನ ಉಡುಪುಗಳನ್ನು ವಾಷಿಂಗ್ ಮೆಷಿನ್ಗೆ ಹಾಕಿ ಒಗೆದು ಐರನ್ ಸಹ ಮಾಡಿಕೊಂಡು ಸೂಟ್ಕೇಸಿಗೆ ತುಂಬಿದಳು. ನೆರೆಹೊರೆಯ ಬೀನಾ ಅಗರ್ವಾಲ್, ಬಿಂದು ಮುಲಾನಿ ಹಾಗೂ ಗೀತಾ ಪಂಗಳ್ ಮುಂತಾದ ಗೆಳತಿಯರಿಗೆ ತಮ್ಮ ಫ್ಲ್ಯಾಟ್ಗಳನ್ನು ಜೋಪಾನ ಮಾಡಲು ಕೇಳಿಕೊಂಡು ಸುಭಾಷ್ ಮತ್ತು ವಿಭಾ ರಾತ್ರಿಯ ಬಸ್ಸಿಗೆ ನೈನಿತಾಲ್ಗೆ ಪ್ರವಾಸ ಹೊರಟರು. ಗಿರಿಧಾಮದ ತಪ್ಪಲನ್ನು ತಲುಪಿದರು. ಆ ನಸುಕತ್ತಲಲ್ಲೇ ಸುತ್ತಲೂ ಕೋಟೆ ಕಟ್ಟಿರುವ ಮಂಜು ಮುಸುಕಿನ ಹಿಮಾಲಯದ ಗಿರಿ ಶಿಖರಗಳ ಭವ್ಯತೆ ವಿಭಾಳನ್ನು ಬೆರಗುಗೊಳಿಸಿತು. ಬೆಟ್ಟದ ನಡುವೆ ಸೀಳಿಕೊಂಡು ವಾಹನ ಮೇಲೇರಿದಂತೆ ದಟ್ಟ ಹಸುರಿನ ಮೇಲೆ ಮಂಜಿನ ತೆರೆಯಲ್ಲಿನ ಅವಕುಂಠನ ಧರಿಸಿದ ದೂರ ಸೌಂದರ್ಯ ವಿಭಾಳ ಮುಡಿಗೆ ಮೊಗ್ಗಾದ ತನು ಮನಗಳನ್ನು ಅರಳಿಸಿದ ಹೂವಾಗಿಸಿತು. ಕಿರಿದಾದ ಏರು ದಾರಿಯಲ್ಲಿ ಅತ್ತ ಕಣ್ಣ ಅಳತೆಗೆ ನಿಲುಕದಂತಹ ಆಕಾಶಕ್ಕೆ ಹೇಣಿ ಹಾಕಿದಂತಹ ಗಗನಚುಂಬಿ ಪರ್ವತ ಶಿಖರಗಳು ಕೆಳಗೆ ಇಣುಕಿದರೆ ಪಾತಾಳವನ್ನು ಮೀರಿಸುವ ದಟ್ಟ ಕಾನನದ ಕಂದರ ಕಣಿವೆಗಳ ರುದ್ರರಮಣೀಯ ದೃಶ್ಯಾವಳಿ ನಿಸರ್ಗ ದೇವದರ್ಶನದಿಂದ ಇಳಿದೊಡನೆ ಸುತ್ತಲೂ ಮುತ್ತಿಕೊಂಡ ಸೈಕಲ್ ರಿಕ್ಷಾಗಳಲ್ಲಿ ಒಂದನ್ನು ಆರಿಸಿಕೊಂಡರು. ಸಾಲು ಸಾಲಾಗಿ ದಿಬ್ಬಗಳ ಮೇಲೆ ಪ್ರವಾಸಿಗಳ ಸೇವೆಗೆ ನಡುಕಟ್ಟಿನಿಂದ ವಸತಿ ಗೃಹಗಳಲ್ಲಿ ತಾವು ಮೊದಲು ಮುಂಗಡ ಹಣ ನೀಡಿ ಕಾದಿರಿಸಿದ್ದ ವಸತಿ ಗೃಹ ಒಂದಕ್ಕೆ 108 ಮೆಟ್ಟಿಲುಗಳನ್ನು ದಿಬ್ಬಗಳನ್ನು ಏರಿ ಉಸ್ಸಪ್ಪ ಎಂದು ಕೋಣೆಗೆ ಬಂದು ಸೇರಿದರು. ತಲೆಯಿಂದ ಕಾಲವರೆಗೂ ಉಣ್ಣೆಯನ್ನು ಧರಿಸಿದ್ದರೂ ಸಹ ಮೈ ನಡಗಟ್ಟಿಸುವ ಶೀತಲ ಗಾಳಿ ಚಳಿ ಸುಭಾಷನಿಗೆ ಅಭ್ಯಾಸವಿದ್ದರೂ ಬಯಲು ಸೀಮೆಯಲ್ಲಿ ಅದು ಹವಾನಿಯಂತ್ರಿತ ನಗರ ಎಂದು ಹೆಸರಾದ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ವಿಭಾಳಿಗೆ
ಈ ಯಮ ಚಳಿಯನ್ನು ಸಹಿಸುವುದು ತುಂಬ ಕಷ್ಟವೇ ಆಗಿತ್ತು. ಹೋಟೆಲ್ ಬಾಯ್ ತಂದಿಟ್ಟಂತಹ ಬಿಸಿ ಬಿಸಿ ಟೀಯನ್ನು ಕುಡಿದುಕೊಂಡು ಶಾಲನ್ನು ಹೊದ್ದು 1-2 ಗಂಟೆಗಳು ಸಹ ಇಬ್ಬರು ನಿದ್ರಿಸಿದರು. ನಿದ್ರೆ ಇಲ್ಲದೆ ರಾತ್ರಿ ಬಸ್ಸು ಪ್ರಯಾಣದ ಆಯಾಸ ಕಳೆದುಕೊಂಡು ಲವಲವಿಕೆಯಿಂದ ಮರುದಿನ ಎದ್ದರು. ಸ್ನಾನ ಮುಗಿಸಿ ಡ್ರೆಸ್ ಮಾಡಿಕೊಂಡು ಬೆಳಗಿನ ಉಪಹಾರ ಬಿಸಿ ಕಾಫಿ ಕುಡಿದು ಕಲ್ಲು ಮಣ್ಣಿನಲ್ಲಿ ಕೊರೆದಿಟ್ಟ ಅಸಂಘವಾದ ಮೆಟ್ಟಿಲುಗಳನ್ನು ಇಳಿದುಕೊಂಡು ಗಿರಿಧಾಮದ ವಿಹಾರಕ್ಕೆ ಹೊರಟರು. ಈಗ ತಂಪಾದ ಹವೆಗೆ ಎಳೆ ಬಿಸಿಲು ಸೇರಿ ಆಹ್ಲಾದಕರ ಎನಿಸಿತು. ಪತ್ತಲ ಉಟ್ಟವನ ದೇವಿಯು ದೃಷ್ಟಿಗೆ ಗೋಚರವಾದಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.